ನಮಸ್ಕಾರ. ನಾನು ವಿಶ್ವನಾಥ್ ಯಲಬುರ್ಗಿ ಅಂತ ಹುಬ್ಳಿಯಿಂದ ಪ್ರತಿ ವರ್ಷದಂತೆ ಕೃಷಿ ಮೇಳದಲ್ಲಿ ಈ ವರ್ಷವೂ ನಾನು ನನ್ನ ಪ್ಲಾಂಟ್ಗಳನ್ನು ಎಕ್ಸಿಬಿಟ್ ಮಾಡಿದ್ದೇನೆ. ಇದರಲ್ಲಿ 10 ವರ್ಷದಿಂದ 30 ವರ್ಷದ ವಯಸ್ಸಿನ ಓಲ್ಡ್ ಪ್ಲಾಂಟ್ ಇಲ್ಲಿ ಎಕ್ಸಿಬಿಟ್ ಮಾಡಿದ್ದೇನೆ. ತೋರಿಸ್ರಿ, ಗಿಡಗಳು ತೋರಿಸ್ರಿ. ಯಾವ ಗಿಡಗಳು? ಇದರಲ್ಲಿ ಫೈಕಸ್ ತಳಿಯ ಬೇಕಾದಷ್ಟು ಸ್ಪೀಸೀಸ್ ಪ್ಲಾಂಟ್ಗಳಿವೆ, ಫಾರ್ಮ್ ಪ್ಲಾಂಟ್ಗಳಿವೆ, ಆಮೇಲೆ ಕೆಲವೊಂದು ಹಣ್ಣಿನ ಪ್ಲಾಂಟ್ಗಳಿವೆ. ಅದ್ರಲ್ಲಿ ವಿಶೇಷವಾಗಿ ಇಲ್ಲಿ ಫಾರ್ಮ್ ಪ್ಲಾಂಟ್ ನೋಡ್ತಾ ಇದ್ದೀವಿ. ಇದು 20 ವರ್ಷ ಹಳೆಯ ಪ್ಲಾಂಟ್. ಇದು ಅಂದ್ರೆ ಇದು 2 ವರ್ಷ ಹಿಂದೆ ಮಾಡಿದ್ದು ಇಂಪ್ಲೇಟ್. 20 ವರ್ಷ ಹಳೆಯ ಪ್ಲಾಂಟ್ ಇದು. ಇದರಲ್ಲಿ ವಿಶೇಷವಾಗಿ ಅಂದ್ರೆ ರೂಟ್ ಎಕ್ಸ್ಪೋಸಿಂಗ್ ಮಾಡಿರುವಂತಹ ಪ್ಲಾಂಟ್ ಇದೆ. ಆಮೇಲೆ ಶೇಪಿಂಗ್ ಮಾಡಿರುವಂತಹ ಪ್ಲಾಂಟ್ ಇದೆ. ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಶೇಪಿಂಗ್ ಮಾಡಿರುವಂತ ಇಲ್ಲಿ ಓಮ್ ಶೇಪ್ ಪ್ಲಾಂಟ್ ಇದೆ. ಆಮೇಲೆ ಇವು 30 ವರ್ಷದ ಪ್ಲಾಂಟ್ ಏರಿಯಲ್ ರೂಟ್ ಇಲ್ಲಿ ಬಿಟ್ಟಿದೆ. ಇದ್ರ ಮೇಲೆ ಈ ಏಜ್ ಎಷ್ಟಿದೆ ಅಂತ ಹೇಳಿ ಗೊತ್ತಾಗಿದೆ. ಇವೆಲ್ಲ ಏರಿಯಲ್ ರೂಟ್ ಈ ತರ ದಪ್ಪ ಆಗಿದೆ. ಇದು ಶೇಪಿಂಗ್ ಮಾಡುವಂತ ಪ್ಲಾಂಟ್ ಇದೆ. ಹಣ್ಣಿನ ನೆಲ್ಲಿಕಾಯಿ ಗಿಡ ಇದೆ, ಕಾಡು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಕಡವಲ್ ನೆಲ್ಲಿಕಾಯಿ. ಇಲ್ಲಿ ಶೇಪಿಂಗ್ ಮಾಡಿರುವಂತ ಇವೆಲ್ಲ ಪ್ಲಾಂಟ್ಗಳಿವೆ. ಯಾವ ರೀತಿ ನೀವು ಹವ್ಯಾಸ ಬಳಸ್ಕೊಂಡ್ರಿ ಸರ್? ಇದು ಚಿಕ್ಕಂದಿನಿಂದ ಬಂದಿದ್ದು ನಮ್ದು ಹವ್ಯಾಸ. ಇದು ಚಿತ್ರಕಲೆ ಅಂದ್ರೆ ಪೇಂಟಿಂಗ್ಸ್, ಡ್ರಾಯಿಂಗ್ಸ್, ವಾಯ್ಸ್ ಕಲೆಕ್ಷನ್, ಆಮೇಲೆ ಇವು ಪ್ಲಾಂಟ್ಗಳ ಏಟಿ ಬೆಳೆಸ್ಕೊಂತ ಬಂದಿದ್ರು ನಾವು. ನಮ್ಗೆ ಯಾವಾಗ ನಾಲೆಜ್ ಬರ್ತಾ ಹೋಗ್ತು, ನಾನು ಬೇರೆ ಬೇರೆ ಕಡೆ ನೋಡ್ಕೊಂತ ಹೋದ್ನೆ. ಅವಾಗ ಈ ಬೋಲ್ದಾಯ್ ಮಾಡ್ಬೇಕಂತೇಳಿ ನಮ್ ತಲೆ ಒಳಗೆ ಬಂತು. ಅದನ್ನ ಕೆಲವೊಂದ್ಸತಿ ಸ್ಟಾರ್ಟಿಂಗ್ ಎಲ್ಲ ಮಾಡಿದಾಗ ಫೇಲ್ ಆಗಿದ್ದು ಉಂಟು. ಆಮೇಲೆ ಹಂಗ ಮಾಡ್ಕೊಂತ ಈಗ ಇಲ್ಲಿ ಮಠ ನನ್ನ ಕಡೆ 30 ವರ್ಷದ ಹಳೆ ಪ್ಲಾಂಟ್ಗಳಿಲ್ಲ. ಯಾವ ಸರ್ ಪ್ಲಾಂಟ್ಸ್ ಬರೇ ನೀವೇನ್ ಬೇರೆ ಮಾರಾಟಕ್ಕೆ ಇಡ್ತೀರೋ? ಇಲ್ಲ, ಇದು ನಮ್ಮ ಹವ್ಯಾಸಕ್ಕೋಸ್ಕರ ಬೆಳೆಸಿದ್ದು. ನಾ ಇವತ್ತಿನ ಮಠ ಯಾವ ಪ್ಲಾಂಟ್ ನಾ ಸೇಲ್ ಮಾಡಿಲ್ಲ. ಯಾಕಂದ್ರೆ ಒಳ್ಳೆ ಸೇಲ್ ಮಾಡಿದ ನಂತರ ಮತ್ತ ಅವ್ನು 30 ವರ್ಷದವರೆಗೆ ಬೆಳೆಸಕ ನನ್ ಕಡೆ ಆಗೋದಿಲ್ಲ. ಆ ಏಜು ನಮ್ಮಲ್ಲಿ ಇರುದಿಲ್ಲ. ಹಿಂಗಾಗಿ ನಾ ಯಾವ್ದೋ ಸೇಲ್ ಮಾಡಿಲ್ಲ. ಯಾವ ಈಗ ಅಂದ್ರೆ ಕೇವಲ ಇದು ನಿಮ್ ಹುಬ್ಳಿಯಲ್ಲಿ ಇದು ಮಾಡ್ತೀರೋ ಅಥವಾ ಬೇರೆ ಬೇರೆ ಕಡೆ ಎಲ್ಲ ಕಡೆ? ಬೇರೆ ಬೇರೆ ಹಂಪಿ ಉತ್ಸವ, ಗದಗ ತೋಟಗಾರಿಕೆ ಇಲಾಖೆ, ಬೇರೆ ಬೇರೆ ತೋಟಗಾರಿಕೆ ಇಲಾಖೆಯವರು ಇನ್ವೈಟ್ ಮಾಡಿರ್ತಾರೆ. ಅಲ್ಲಿ ಹೋಗಿ ನಾವು ಎಕ್ಸಿಬಿಟ್ ಮಾಡಿ ಬಂದಿರ್ತೇವೆ. ಅಂದ್ರೆ ಲೋಕಲ್ ಹುಬ್ಳಿಯವರೇ ಸರ್? ನಾವು ಲೋಕಲ್ ಹುಬ್ಳಿನ. ಆಮೇಲೆ ಧಾರವಾಡ ತೋಟಗಾರಿಕೆ ಇಲಾಖೆ ಅಲ್ಲಿನೂ ಮಾಡಿರ್ತೇವೆ. ಗ್ಲಾಸ್ ಹೌಸ್ ಅಲ್ಲಿ ಇರ್ತದೆ. ಈ ಪ್ಲಾಂಟೇಶನ್ ಬೆಳೆಸಲಿಕ್ಕೆ ನಮಗ್ ಬೇರೆಯವ್ರಿಗೆ ಮಾಹಿತಿ ಅದು ಕೊಡ್ತಿರೋ ಅಥವಾ ಹೇಗೆ? ಹೌದು. ನಮಗ ಯಾರು ಕಾಂಟ್ಯಾಕ್ಟ್ ಮಾಡಿರ್ತಾರೋ ಅವ್ರಿಗೆ ಮಾಹಿತಿ ಕೊಟ್ಟಿರ್ತೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.